ಪಂಪನನ್ನು ಚಾಲೆಂಜ್ ಮಾಡೋ ಕವಿ ಯಾರಾದ್ರು ಇದ್ದೀರಾ ಅಂತ ಕೇಳೋ ಅಷ್ಟು ಮಟ್ಟಿಗೆ ನನಗೆ ಅಷ್ಟು ಪಂಪ ನನ್ನ ಒಳಗಡೆ ಆವರಿಸ್ಕೊಂಡ್ಬಿಟ್ಟಿತ್ತು. ಕಡಲಿಗೆ ದೀಪ ಕಳಿಸಿದ್ರೆ ಅದು ಆರೋಗೋದಿಲ್ವಾ, ಮುಚ್ತಾನೆ ಇರ್ಬೋದು, ಆ ರೂಪಕನೇ ಸರಿ ಇಲ್ಲ. ಸ್ನೇಹಿತರು ನಕ್ಕಿದ್ರು ಕೂಡ ಆ ಒಂದು ಕವಿತೆಗೆ ನನಗೆ ಕ್ರೈಸ್ಟ್ ಕಾಲೇಜಲ್ಲಿ ಬಹುಮಾನ ಕೂಡ ಬಂದಿತ್ತು. ಆದರೆ ಈ ಸಂಕಲನ ಬರೋದಕ್ಕೆ 20 ವರ್ಷಗಳಷ್ಟು ತಡ ಮಾಡಿದ್ದೆ ನಾನು. ಆತ್ಮೀಯವಾದ ಗೆಳೆಯ ಒಬ್ಬ ಅವನು ಆಕ್ಸಿಡೆಂಟಲ್ಲಿ ತೀರಿ ಹೋದ ಸರ್. ಒಬ್ಬ ಕವಿಯಾಗಿ ಒಬ್ಬ ಸಾಹಿತಿಯಾಗಿ ಕೂಡ ತನ್ನ ಅಸ್ತಿತ್ವದ ಹುಡುಕಾಟದ ಸಂದರ್ಭದಲ್ಲಿ ಮತ್ತೆ ಅವನು ಈ ಕಲರ್ಫುಲ್ ಜಗತ್ತಿನಿಂದ ಮತ್ತೆ ಕಪ್ಪು ಬೆಳುಪಿನ ಜಗತ್ತಿಗೆ ಹೋಗ್ಬೇಕಾಗತ್ತೆ. ತಾಯ್ತನವನ್ನ ಪ್ರೀತಿಯನ್ನ ಜಗತ್ತಿಗೆ ಹಂಚುವ ಕೆಲಸವನ್ನ ಕವಿಯಾದವನ್ ಮಾಡಬೇಕು. ನಾನು ಮುನ್ನುಡಿಗೆ HS ವೆಂಕಟೇಶ ಮೂರ್ತಿ ಅವರ ಕಡೆ ಕೊಟ್ಟಿದ್ದೆ ಸರ್ ಈ ಪುಸ್ತಕನ. ಹತ್ತತ್ರ 1 ವರ್ಷ ಆದ್ರೂ ನನಗೆ ಮುನ್ನುಡಿ ಬಂದಿಲ್ಲ. ನಿಮ್ಮ ಮೊದಲ ಸಂಕಲನ ಕಡಲಿಗೆ ಕಳಿಸಿದ ದೀಪ, ಏನದು ಹಂಗಂದ್ರೆ? ನನಗೆ ಅದು ತುಂಬ ಜನ ನೀವೇನು ಕಡಲ ತೀರದ ಕವಿನ, ನೀವ್ಯಾಕೆ ಕಡಲಿಗೆ ಕಳಿಸಿದ ದೀಪ ಅಂತೆಲ್ಲ ಈ ಥರದ ಪ್ರಶ್ನೆಗಳನ್ನು ಕೇಳಿದ್ರು. ಆಮೇಲೆ ಕೆಲವರು ಸ್ನೇಹಿತರು ನಕ್ಕಿದ್ರು ಕೂಡ, ಕಡಲಿಗೆ ದೀಪ ಕಳಿಸಿದ್ರೆ ಅದು ಆರೋಗೋದಿಲ್ವಾ, ಮುಚ್ತಾನೆ ಇರ್ಬೋದು, ಆ ರೂಪಕನೇ ಸರಿ ಇಲ್ಲ. ನನಗೆ ಆವಾಗ ಇದ್ದಿದ್ದು ಇಡೀ ಒಂದು ಕನ್ನಡ ಕಾವ್ಯ ಲೋಕ ಅಥವಾ ಸಾಹಿತ್ಯ ಲೋಕ ಅನ್ನೋ ಒಂದು ಕಡಲು. ನನ್ನ ಕವಿತೆ ಅಂತೂ ಒಂದು ಹಣತೆ, ಒಂದು ದೀಪವನ್ನು ನಾನು ಕಳಿಸ್ತಾ ಇದ್ದೀನಿ. ಆ ಥರದ ಒಂದು ರೂಪಕಾತ್ಮಕವಾಗಿ ನಾನು ಅದನ್ನು ಬರೆದಿದ್ದು ಸರ್. ಆ ಒಂದು ಕವಿತೆಗೆ ನನಗೆ ಕ್ರೈಸ್ಟ್ ಕಾಲೇಜಲ್ಲಿ ಬಹುಮಾನ ಕೂಡ ಬಂದಿತ್ತು. ಅದಕ್ಕೆ ಅದೇ ಶೀರ್ಷಿಕೆಯನ್ನು ಸಂಚಯದ ಪ್ರಹ್ಲಾದ್ ಅವರು ಆ ಶೀರ್ಷಿಕೆಯನ್ನು ಆಯ್ಕೆ ಮಾಡಿ ಅದನ್ನ ಇಟ್ಟಿದ್ರು. ಈ ಕವಿತೆಗಳು ಹರೆಯದ ದಿನಗಳಲ್ಲಿ ಬರೆದ ಕವಿತೆಗಳು, ಕವಿಯೊಬ್ಬ ಸಹಜವಾಗಿಯೇ ತನ್ನ ವಯಸ್ಸಿಗೆ ಅನುಗುಣವಾಗಿ ಬರೆದ ಕವಿತೆಗಳು, ಆ ಥರದ ಕವಿತೆಗಳಿವೆ ಇದರಲ್ಲಿ. ಸೊ ಅದರ ಆಚೆಗೆ ಅದರ ಬಗ್ಗೆ ಹೇಳೋದಾದ್ರೆ ಏನನ್ನು ಹೇಳ್ತಾರೆ ಆ ಕವಿತೆಗಳ ಕವಿತೆಗಳ ರಚನೆಯ ಸ್ವರೂಪದ ಬಗ್ಗೆ ಹೇಳೋದಾದ್ರೆ? ಈಗ ಅಲ್ಲಿ ಹಸಿ ಅದಂತ ಹೇಳಲ್ಲ ನಾನು, ತಾಜಾ ಅಂತ ಹೇಳಬಹುದಾದ ಅನುಭವಗಳನ್ನ ಪದಗಳಲ್ಲಿ ಹಿಡಿದಿಡುವ ಒಂದು ಪ್ರಯತ್ನ ಕಾಣಿಸ್ತದೆ. ಈ ಸಂಕಲನ ಬರುವಷ್ಟರಲ್ಲಿ ನಾನು ಅದಕ್ಕೂ ಮೊದಲು 20 ವರ್ಷಗಳ ಮೊದಲೇನೆ ನಾನು ಕವಿತೆ ನನ್ನ ವಿದ್ಯಾರ್ಥಿ ದೆಸೆಯಿಂದಲೇ ಕವಿತೆ ಬರೆದು ಕಾವ್ಯ ಲೋಕದಲ್ಲಿ ಗುರುತಿಸ್ಕೊಂಡಿದ್ದೆ. ಆದರೆ ಈ ಸಂಕಲನ ಬರೋದಕ್ಕೆ 20 ವರ್ಷಗಳಷ್ಟು ತಡ ಮಾಡಿದ್ದೆ ನಾನು. ಯಾಕೆ ತಡ ಮಾಡಿದ್ದೆ ಅಂತಂದ್ರೆ, ಕಾವ್ಯ ಸಂಕಲನ ತರೋಷ್ಟು ಚೆನ್ನಾಗಿಲ್ಲ ನನ್ನ ಕವಿತೆ, ಇನ್ನೂ ಒಳ್ಳೆಯ ಕವಿತೆಗಳನ್ನು ಬರೀಬೇಕು ಅನ್ನುವ ಒಂದು ಇನ್ಫೀರಿಯಾರಿಟಿ ನನಗೆ ಇದ್ದಿದ್ದರಿಂದ 20 ವರ್ಷ ನಾನು ತಡ ಮಾಡಿದ್ದೆ. ಅದರಲ್ಲಿ ಹದಿಹರೆಯದ ಅದು ಪ್ರೇಮದ ಉನ್ಮಾದ ಇರ್ಬೋದು, ಕಾಲ್ಪನಿಕತೆ ಇರ್ಬೋದು, ಅಥವಾ ಇನ್ನೊಂದು ಲಿಂಗದ ಬಗೆಗಿನ ಆಕರ್ಷಣೆ, ಈ ಥರದ್ದೆಲ್ಲ ಸಹಜವಾಗಿ ಒಂದು ಹೊಸ ಕವಿಯ ಹೊಸ ಸಂಕಲನದಲ್ಲಿ ಇರುತ್ತೆ. ನನ್ನ ಕವಿತೆ ಮೊದಲ ಕವನ ಸಂಕಲನದಲ್ಲಿ ಆ ಥರದ ಕವಿತೆಗಳು ಕಡಿಮೆ ಇದೆ, 1-2 ಕೂಡ ಇಲ್ವೋ ಏನೋ ಅಂದ್ಕೋತೀನಿ. ನನಗೆ ನಾನು ಬಾಲ್ಯದ ದಿನ ಅಥವಾ ನನ್ನ ಯೌವನದ ದಿನಗಳಲ್ಲಿಯೂ ಕೂಡ ಇನ್ನೊಂದು ಒಂದು ವಿರುದ್ಧ ಲಿಂಗದ ಬಗೆಗಿನ ಆಕರ್ಷಣೆ ಇಲ್ಲ ಅಂತಲ್ಲ, ಆದರೆ ಅಷ್ಟು ಮನೆಯಲ್ಲಿ ಬಡತನ ಮತ್ತು ಕಮಿಟ್ಮೆಂಟು, ನಾನು ಓದಬೇಕು, ಒಂದು ಕೆಲಸ ತಗೋಬೇಕು ಅನ್ನೋದ್ರ ಕಡೆಗೇನೆ ನನ್ನ ಗಮನ ಇದ್ದಿದ್ದರಿಂದ ನನ್ನ ಕವಿತೆಗಳ ವಸ್ತು ಕೂಡ ನನ್ನ ತಾಯಿ ಬಗ್ಗೆ ಅಥವಾ ತಂಗಿ ಬಗ್ಗೆ ಇದೆ, ಅಥವಾ ಇನ್ಯಾವುದೋ ಒಂದು ನನ್ನೂರಿನ ಗುಡಿಸಲುಗಳಲ್ಲಿ ಒಲೆಯ ಮೇಲಿನ ಗಂಜಿ ತಕ್ಕ ಪಕ್ಕ ಕುಣಿಯುತ್ತದೆ ಈ ಥರದ ರೂಪಕಗಳು. ಹಾಗೇನೆ ಸಮುದಾಯದ ನೋವುಗಳು, ನಲಿವುಗಳು, ಇದೆಲ್ಲವೂ ನನಗೆ ಗೊತ್ತಾಗದ ಹಾಗೆ ನನ್ನ ಕವಿತೆಗಳಲ್ಲಿ ಬಂದು ಸೇರ್ಕೊಂಡಿದೆ. ಹಾಗಾಗಿ ಆ ಥರದ ಒಂದು ರಮ್ಯವಾದ ಭಾವಗಳ ಕೊರತೆ ನನ್ನ ಮೊದಲ ಸಂಕಲನದಲ್ಲಿ ಕೂಡ ಇಲ್ಲ. ಅದನ್ನ ಕೊರತೆ ಅಂತ ಹೇಳಲಿಕ್ಕಾಗಲ್ಲ. ನೀವು ಬರೀಲಿಕ್ಕೆ ಶುರು ಮಾಡೋ ಹೊತ್ತಿಗಾಗಲೇನೆ ದಲಿತ ಬಂಡಾಯದ ಕಾವು ಸ್ವಲ್ಪ ಕಡಿಮೆ ಆಗ್ತಾ, ನವ್ಯದ ಛಾಪು ಕೂಡ ಹಿಂದಕ್ಕೆ ಸರಿದಿದೆ. ಅವೆರಡರ ಬ್ಲೆಂಡಿಂಗ್ ಇರುವ ಒಂಥರದ ಆಲೋಚನಾ ಕ್ರಮ ಆ ಕವಿತೆಗಳಲ್ಲಿ ಕಾಣಿಸ್ತದೆ. ಈ ಕಳೆದು ಹೋದವನ ಹಾಡು ಇದೆಯಲ್ಲ, ಅದು ಏನನ್ನು ಕಳ್ಕೊಂಡಿದ್ದ ಅವನು? ಅದು ಆಕ್ಚುಲಿ ಕಳೆದು ಹೋದವನ ಹಾಡು ಅಂದ್ರೆ ನನಗೆ ನನ್ನ ಒಬ್ಬ ಗೆಳೆಯ, ಆತ್ಮೀಯವಾದ ಗೆಳೆಯ ಒಬ್ಬ, ಅವನು ಆಕ್ಸಿಡೆಂಟಲ್ಲಿ ತೀರಿ ಹೋದ ಸರ್. ಅವನು ಅದನ್ನ ಬ್ಯಾಕ್ಗ್ರೌಂಡಲ್ಲಿ ಇಟ್ಕೊಂಡು ಬರ್ದದ್ದು. ಅದ್ರ ಬಿಟ್ಟರೆ ಅದಕ್ಕೆ ಆ ಥರದ ಒಂದು ವಿಶೇಷವಾದ ಏನೂ ಇಲ್ಲ. ನೀವು ಏನನ್ನ ಕಳ್ಕೊಂಡಿದ್ರೆ ಅದನ್ನೇನು ಹುಡುಕ್ತಾ ಇರುವ ಹಾಡಲ್ಲ? ಇಲ್ಲ ಸರ್, ಅದು ನನ್ನ ಆತ್ಮೀಯ ಗೆಳೆಯನೊಬ್ಬನ ಅಕಾಲಿಕ ಸಾವಿನ ನೋವು ಕಾಡಿದ್ರಿಂದ ಅದನ್ನು ಬರೆದಿದ್ದೆ ಅದು. ಬಟ್ ನಿಮ್ಮ ಆರಂಭದ ಮೊದಲ ಸಂಕಲನದಲ್ಲಿ ಪಂಪನ ಕೃತಿಯನ್ನು ಆಧರಿಸಿ ಬರೆದ ಕವಿತೆ ಇದೆ. ಅದಾಗಲೇ ನಾನು MA ಮುಗಿಸಿದ್ದೆ. MA ಓದುವಾಗ ನನಗೆ ಪಂಪ ಒಂದು ಅಧ್ಯಯನ,
ಪಂಪನನ್ನು ವಿಶೇಷವಾಗಿ ಅಧ್ಯಯನ ಮಾಡುವ ಒಂದು ಪತ್ರಿಕೆ ಇತ್ತು. ಹಂಪ ನಾಗರಾಜಯ್ಯ ಅವರು ನನ್ನ ಗುರುಗಳು ಬಹಳ ಸೊಗಸಾಗಿ ಆದಿಪುರಾಣವನ್ನು ಪಾಠ ಮಾಡ್ತಾ ಇದ್ರು. ಅದು ಆದಿಪುರಾಣದಲ್ಲಿ ಶ್ರೀಮತಿ ಮತ್ತು ವಜ್ರಜಂಗರ ಪ್ರಸಂಗವನ್ನು ಬಹಳ ಸ್ವಾರಸ್ಯಕರವಾಗಿ ಅವರು ಪಾಠ ಮಾಡಿದ್ರು. ಆಮೇಲೆ ಅದನ್ನ ನಾನು ಅದ್ರ ಬಗ್ಗೆ ಕವಿತೆ ಬರೆದು ಹಂಪನ ಗುರುಗಳಿಗೆ ತೋರಿಸಿದ್ಮೇಲೆ ಅವ್ರಿಗೆ ತುಂಬ ಇಷ್ಟ ಆಗಿತ್ತು. ಅವರು GS ಶಿವರುದ್ರಪ್ಪ ಅವ್ರ ಜೊತೆ ಕರ್ಕೊಂಡು ನನ್ನನ್ನು ಕೂರಿಸ್ಕೊಂಡು ಅನೇಕ ಕಡೆ ಈ ಕವಿತೆಯನ್ನು ಓದಿಸಿದ್ದಾರೆ. ಆಮೇಲೆ ನನಗೆ ಆದಿಪುರಾಣ 100 ಪದ್ಯಗಳು ಬಾಯಿಗೆ ಬರೋ ಅಷ್ಟು ಪ್ರೀತಿಯನ್ನು ಉಂಟು ಮಾಡಿಬಿಟ್ಟಿದ್ರು. ಈ ಹುಡುಗನ ಥರ ಯಾರಾದರೂ ಆ ಅಳಗನಡನ ಪಂಪನನ್ನು ಚಾಲೆಂಜ್ ಮಾಡೋ ಕವಿ ಯಾರಾದರೂ ಇದ್ದೀರಾ ಅಂತ ಕೇಳೋ ಅಷ್ಟರ ಮಟ್ಟಿಗೆ ನನಗೆ ಅಷ್ಟು ಪಂಪ ನನ್ನ ಒಳಗಡೆ ಆವರಿಸ್ಕೊಂಡ್ಬಿಟ್ಟಿತ್ತು. ಆ ಸಂದರ್ಭದಲ್ಲಿ ಅದನ್ನು ಬರೆದಿದ್ದ ಕವಿತೆ ಸರ್, ಶ್ರೀಮತಿ ವಜ್ರಜಂಗರ ಪ್ರಸಂಗವನ್ನು ಇಟ್ಕೊಂಡು. ಶ್ರಾವಣಕ್ಕೆ ಸಂಬಂಧಪಟ್ಟಂಗೆ ಒಂದು ದೀರ್ಘವಾದ ಪದ್ಯ ಇದೆಯಲ್ಲ, ಹೌದು. ಈ ಶ್ರಾವಣಕ್ಕೂ ಬೇಂದ್ರೆಯವರ ಶ್ರಾವಣಕ್ಕೂ ಏನು ವ್ಯತ್ಯಾಸ? ಆ ಕವಿತೆ ಬರೆಯುವಾಗ ನಾನು ಬಹುಶಃ ಓದಿದ್ದೆ, ಬೇಂದ್ರೆಯವರ ಶ್ರಾವಣ ಓದಿದ್ದೆ. ನಾನು ಇಲ್ಲಿ ಒಂದು ಋತುಗಳ ಒಂದು ಚಲನೆಯನ್ನ ಇಟ್ಕೊಂಡು ಈ ಕವಿತೆಯನ್ನ ಬರೆದಿದ್ದೀನಿ. ಆ ತರದ ಪದ್ಯನೂ ಇದೆ ಇದರಲ್ಲಿ. ಇದೆ ಸರ್, ಶ್ರಾವಣ ಋತುಗಾನ ಅಂತ ಪದ್ಯ, ಋತುಪರ್ವ ಅಂತ ಇದೆ, ಋತುಪರ್ವ ಅಂತ ಇದೆ, ಋತುಗಾನ ಅಂತ ಇದೆ. ಸೊ ಋತುಗಳನ್ನ ಇಟ್ಕೊಂಡು ಹೌದು ಸರ್ ಬರೆಯುವ ಪ್ರಯತ್ನ ಮಾಡಿದ್ವಿ. ಸೊ ನೀವು ಈ ಕವಿತೆಗಳಲ್ಲಿ ನಿಮ್ಮ ಬಾಲ್ಯದ ಅನುಭವಗಳನ್ನ ಮತ್ತು ಹರೆಯದ ಅನುಭವಗಳನ್ನ ಹೆಚ್ಚು ಮಾಡಲಾದ್ರೆ ಬಾಲ್ಯದ ಅನುಭವಗಳ ಹೆಚ್ಚು ಕೇಂದ್ರೀಕರಿಸಿದ್ದು ಅಂತ ಹೇಳ್ಬೋದಾ? ಬಾಲ್ಯದ ಅನುಭವಗಳು ಕಡಿಮೆನೇ ಇದೆ ಸರ್. ಅದು ಬಾಲ್ಯದ ಅನುಭವಗಳಲ್ಲಿ ನನ್ನ ಜೊತೆ ಒಡನಾಡಿದ ನನ್ನ ಅಕ್ಕ, ನನ್ನ ತಾಯಿ, ಆ ಥರದ್ದಿದೆ. ನನ್ನ ಸ್ವಂತ ಅನುಭವಗಳನ್ನು ಎಲ್ಲೂ ಕೂಡ ನಾನು ಹೇಳಿದ್ನಲ್ಲ, ನನ್ನ ಪ್ರಬಂಧಗಳಲ್ಲಿ ಬಿಟ್ಟುಕೊಟ್ಟ ಹಾಗೆ ನನ್ನ ಬಾಲ್ಯದಲ್ಲಿ ಅನುಭವಿಸಿದ ಸಮುದಾಯ ಪ್ರಜ್ಞೆ ಅನ್ನೋದು ನಿಮ್ಮ ಕವಿತೆಯನ್ನ ರೂಪಿಸ್ತಾ ಇತ್ತು ಅಂತ ಅನ್ಸುತ್ತಾ? ರೂಪಿಸಿದೆ ಸರ್. ನನ್ನ ಅನೇಕ ಕವಿತೆಗಳಲ್ಲಿ ಆ ಭಾವನೆ ಇದೆ. ಆದ್ರೆ ನಾನು ನನ್ನ ಪ್ರಬಂಧಗಳಲ್ಲಿ ಅದನ್ನ ತುಂಬಾ ಓಪನ್ ಆಗಿ ಹೇಳಿದಷ್ಟು ಕವಿತೆಯಲ್ಲಿ ಹೇಳಲಿಲ್ಲ ನಾನು. ಸೊ ನಿಮ್ಮ 2ನೇ ಸಂಕಲನಕ್ಕೆ ಬರೋದಾದ್ರೆ ಚಿಟ್ಟೆ ಮತ್ತು ಜೀವಯಾನ ಅಂತ, ಇದು ಇನ್ನೊಂದು ಮಜಲನ್ನ ತಂದ ಸಂಕಲನ. ನಾನು ಸುಮ್ಮನೆ ಕುತೂಹಲಕ್ಕೆ ಕೇಳ್ತೀನಿ, ಈ 1ನೇ ಸಂಕಲನದ ಬಗ್ಗೆ ಒಂದು ಕೊನೆಯ ಪ್ರಶ್ನೆ ಅಂತ ಅನ್ಕೊಂಡ್ರೆ, ಸಾಮಾನ್ಯವಾಗಿ 1ನೇ ಸಂಕಲನಕ್ಕೆ ಯಾರ್ದಾದ್ರೂ ಮುನ್ನುಡಿ ಎಲ್ಲ ಬರೆಸ್ತಾರೆ, ಇದಕ್ಕೆ ಯಾಕೆ ಬರೆಸಲಿಲ್ಲ? ನಾನು ಮುನ್ನುಡಿಗೆ HS ವೆಂಕಟೇಶಮೂರ್ತಿ ಅವರ ಕಡೆ ಕೊಟ್ಟಿದ್ದೆ ಸರ್ ಈ ಪುಸ್ತಕನ. ಆ ಸಂದರ್ಭದಲ್ಲಿ ಅವರ ಶ್ರೀಮತಿಯವರು ತೀರೋಗಿರೋದು ನನ್ಗೆ ಗೊತ್ತಿರಲಿಲ್ಲ. ನನ್ಗೆ ಅವಾಗ ಇನ್ನೂ ಹೊಸದು ಕಾವ್ಯ ಪ್ರಪಂಚ ಎಲ್ಲ. ಡಾಕ್ಟರ್ HN ಮುರಳೀಧರ್ ಸರ್ ಅವ್ರನ್ನೂ ನನ್ನ ಜೊತೆ ಕರ್ಕೊಂಡೋಗಿ ನನ್ನ ವಿದ್ಯಾರ್ಥಿ ಕವಿತೆ ಚೆನ್ನಾಗಿ ಬರ್ದಿದ್ದಾನೆ, ಒಂದು ಮುನ್ನುಡಿ ಬರ್ಕೊಡಿ ಆಯ್ತು ಅಂತ ತಗೊಂಡ್ರು. 6 ತಿಂಗಳಾಯ್ತು, ಹತ್ತತ್ರ 1 ವರ್ಷ ಆದ್ರೂ ನನಗೆ ಮುನ್ನುಡಿ ಬಂದಿಲ್ಲ. ಆಮೇಲೆ ಒಂದ್ಸಾರಿ ನನಗೆ ಅವ್ರು ಪೋಸ್ಟಲ್ಲಿ ಅದನ್ನು ಕಳಿಸಿದ, ನನ್ನ ಆ ಬೆನ್ನುಡಿ ಇದೆ ನೋಡಿ ಸರ್, ಕಡಲಿಗೆ ಕಳಿಸಿದ ದೀಪ, ಅದನ್ನ ಮುನ್ನುಡಿ ಅಂತ ಕೊಟ್ಟರು HS ವೆಂಕಟೇಶಮೂರ್ತಿ ಅವರು. ಆಮೇಲೆ ಇದನ್ನ ಹೇಗಪ್ಪ ಮುನ್ನುಡಿ ಅಂದ್ರೆ ಬಳಸ್ಕೊಳ್ಳೋದು ಅಂತ ಹೇಳಿ ನಾನು ಅದನ್ನ ಬೆನ್ನುಡಿಯಾಗಿ ಬಳಸ್ಕೊಂಡೆ. ಆಮೇಲೆ HSV ಅವರು ನನ್ನ 4ನೇ ಸಂಕಲನಕ್ಕೆ, 1ನೇ ಸಂಕಲನಕ್ಕೆ ಮುನ್ನುಡಿ ಕೇಳಿದ್ದೆ, ನನಗೆ ಬರೆಯಕ್ಕಾಗಿಲ್ಲ, ಅದಕ್ಕೆ ಅವರೇ ಮುನ್ನುಡಿ ಬರೆದಿದ್ದಾರೆ. ನನಗೆ ತುಂಬಾ ಬೇಸರ ಆಯ್ತು, ಇಲ್ಲಪ್ಪ ನಾನೇ ಬರ್ಕೊಡ್ತೀನಿ, ನೀನ್ ಯಾರಿಗೂ ಹೇಳ್ಬೇಡ ಅಂತ ಹೇಳಿ ಅವರೇ ಕರೆದ್ಬಿಟ್ಟು ನನಗೆ ಅದ್ರ ಮುನ್ನುಡಿ ಬರ್ಕೊಟ್ರು. ಹಾಗಾಗಿ ಅದಕ್ಕೆ ಪ್ರಹ್ಲಾದ್ ಅವರೇ ಒಂದು ಮುನ್ನುಡಿಯ ರೂಪದ ಒಂದು 4 ಮಾತು ಬರೆದಿದ್ದಾರೆ. ಆ ಕವಿತೆಯನ್ನು ಪ್ರಕಟಿಸಿದ ಪ್ರಹ್ಲಾದ್ ಅವರು ನನ್ನ 1ನೇ ಸಂಕಲನಕ್ಕೆ. ನಿಮ್ 2ನೇ ಸಂಕಲನದ 1ನೇ ಸಂಕಲನದ ಬಿಡುಗಡೆ ಇದೆಯಲ್ಲ, ಅದು ಕವಿತೆಯನ್ನ ಬಿಡುಗಡೆ ಮಾಡಿಕೊಂಡದ್ದು. 2ನೇ ಸಂಕಲನ 1ನೇ ಸಂಕಲನ ಬರೆದ ಮೇಲೆ ಸಾಮಾನ್ಯವಾಗಿ 2ನೇ ಸಂಕಲನ ಬರಲಿಕ್ಕೆ ಕವಿ ಖಾಲಿ ಆದ ಅಂತ ಅನ್ಸೋದೇ ಹೆಚ್ಚು. ನಿಮ್ಗೆ 2ನೇ ಸಂಕಲನ ತರಬೇಕು ಅಂತ ಅನ್ಸಿದ್ ಯಾಕೆ? ನನಗೆ ಒಂದು ಕೊರತೆ ಮತ್ತು ಒಂದು ಅತೃಪ್ತಿ 1ನೇ ಸಂಕಲನದಲ್ಲಿತ್ತು. ಒಂದು ಅಂತರನೂ ಇದೆ, 2 ಕವಿತಾ ಸಂಕಲನ ಒಂದು ದೊಡ್ಡ ಅಂತರ ಇದೆ. ಏನಂದ್ರೆ ನಂದೆಲ್ಲ ಇಲ್ಲಿನ ಕವಿತೆಗಳೆಲ್ಲ ಬರೀ ನನ್ನ ವೈಯಕ್ತಿಕ ಮತ್ತು ನನ್ನ ಸಮುದಾಯದ ನೋವುಗಳಿಗೆ ಅದು ಜಾಸ್ತಿ ಲಿಂಕ್ ಆಗಿದೆ. ನಾನು ಸಾರ್ವಕಾಲಿಕವಾದ ವಸ್ತುಗಳನ್ನು ಒಬ್ಬ ಕವಿಯಾಗಿ ಅಟೆಂಡ್ ಮಾಡಬೇಕು, ನನಗೂ ಆ ಥರದ ಅನುಭವಗಳು ಇದೆಯಲ್ಲ ಅಂತ ನಾನು ಅದರಲ್ಲಿ ಪ್ರಯತ್ನ ಪಟ್ಟು ಬಿಡುಗಡೆ ಮಾಡ್ಕೊಂಡಿದ್ದೀನಿ. ಸಾಕು, ನನ್ನ 1ಲ ಸಂಕಲನದಲ್ಲಿ ನನ್ನ ನೋವುಗಳನ್ನ ಗೋಳಿಟ್ಕೊಂಡಿದ್ದು ಸಾಕು ಅಂತ. ಬದಲಾವಣೆ ಅನ್ಬೇಕಾ ಬೆಳವಣಿಗೆ ಅನ್ಬೇಕಾ? ನಾನು ಅದನ್ನ ಬದಲಾವಣೆ ಅನ್ಕೋತೀನಿ ಸರ್. ಬೆಳವಣಿಗೆ ಅನ್ನೋದು ನಿಮಗೆ ಬಿಟ್ಟಿದ್ದು. ನಾನು ವಸ್ತುವಿನಿಂದ ಬದಲಾವಣೆ ಮಾಡ್ಕೊಂಡು ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಹಾಗಾಗಿ ನನಗೆ ಒಂದು 5 ವರ್ಷದ ಕಾಲ ನಾನು ರಾಮಕೃಷ್ಣ ಆಶ್ರಮದ ವಿದ್ಯಾರ್ಥಿ ಆಗಿದ್ದೆ, PUC ಇಂದ ಡಿಗ್ರಿ ಓದುವಾಗ ನಿರಂತರವಾಗಿ.
ಅಲ್ಲಿನ ಭಜನೆಗಳಿಗೆ ಮತ್ತು ಆಧ್ಯಾತ್ಮ ಇದಕ್ಕೆಲ್ಲ ಹೋಗೋದು. ಜೊತೆಗೆ RSS ಅಲ್ಲಿ ಕೂಡ ಆ ನೆಪದಲ್ಲಿ ಇದ್ದಂಥವನು, ನಾನು APS ಕಾಲೇಜಲ್ಲಿ ಇದ್ದಂಥವನು. ಆ ಸಂದರ್ಭದಲ್ಲಿ ನನಗೆ APS ಕಾಲೇಜಲ್ಲಿ ಭಗವದ್ಗೀತೆಯನ್ನು ಕಂಠಪಾಠ ಮಾಡಿಸ್ತಾ ಇದ್ರು ಮೇಡಮ್. ಆ ಕಾಲೇಜಲ್ಲಿ ಅಂತರ್ ಕಾಲೇಜ್ ಸ್ಪರ್ಧೆಗಳೆಲ್ಲ ಬಹುಮಾನ ತಗೋತಾ ಇದ್ದೆ. ಆ ಥರದ ಉಪನಿಷತ್ತುಗಳನ್ನೆಲ್ಲನೂ ಓದಿಸೋರು ನನಗೆ ಶಾಂತಾಮಣಿ ಅಂತ ಮೇಡಮ್. ಹಾಗಾಗಿ ಆಧ್ಯಾತ್ಮ ಅಂದರೆ ಇನ್ನೇನೋ ಅಂತ ಅಂದ್ಕೊಂಡಿರ್ಲಿಲ್ಲ ನಾನು. ಅದೇನೋ ಈ ಲೌಕಿಕವನ್ನು ಬಿಟ್ಟು ಅಲೌಕಿಕವಾದ ಆಲೋಚನೆ ಆ ಥರದ್ದೆಲ್ಲ ಇದ್ರೂ ಏನೋ ಒಂದು ಹೊಸ ರೀತಿಯ ಅನುಭವ ನನಗೆ. ಆ ಏಕಾಂತ, ಧ್ಯಾನ ಇದರ ಪರಿವೇಶದಲ್ಲಿ ಕೆಲವು ಕವಿತೆಗಳು ಉಟ್ಕೊಂಡು, ಆಮೇಲೆ ಅದು ಚಿಟ್ಟೆ ಮತ್ತು ಜೀವಯಾನ. ಯಾಕೆಂದರೆ ಅದು ಚಿಟ್ಟೆಯ ಕೋಶಾವಸ್ಥೆಯಲ್ಲಿದ್ದ ಚಿಟ್ಟೆ ನಿಧಾನವಾಗಿ ತನ್ನ ಪೊರೆಯನ್ನು ಕಳಚಿಕೊಂಡು ಹೊಸ ಹೊಸ ಬೆಳವಣಿಗೆ ಹಂತಗಳನ್ನು ದಾಟುವ ಹಾಗೆ ನಾನು ಪ್ರಜ್ಞಾಪೂರ್ವಕವಾಗಿ ನಾನು ವಸ್ತುವಿನ ದೃಷ್ಟಿಯಿಂದ, ಅಭಿವ್ಯಕ್ತಿಯ ದೃಷ್ಟಿಯಿಂದ, ಭಾಷೆಯ ದೃಷ್ಟಿಯಿಂದ, ರೂಪಕ ಮತ್ತು ಪ್ರತಿಮೆಗಳ ದೃಷ್ಟಿಯಿಂದನೂ ಒಂದು ಸಾಹಿತ್ಯದ ವಿದ್ಯಾರ್ಥಿಯಕ್ಕಾಗಿ ಕಾವ್ಯವನ್ನು ನಾನು ಬೇರೆ ದಿಕ್ಕಿಗೆ ಕರ್ಕೊಂಡು ಹೋಗ್ಬೇಕು ಅನ್ನುವ ಪ್ರಜ್ಞೆ ನನಗೆ ದಟ್ಟವಾಗಿದ್ದರಿಂದ ಆ ಪ್ರಯತ್ನಗಳು ನನ್ನ ಈ ಚಿಟ್ಟೆ ಮತ್ತು ಜೀವಯಾನ ಸಂಕಲನದಲ್ಲಿ ನಿಚ್ಚಳವಾಗಿ ಕಾಣೋದನ್ನು ನೀವು ಗಮನಿಸ್ತೀರಿ ಸರ್. ಈ ಕವಿತೆ ಕಟ್ಟುವ ಪ್ರಕ್ರಿಯೆನಲ್ಲಿ ಅಂದ್ರೆ ಒಂದು ವಸ್ತುವಿನಿಂದ ಶಿಫ್ಟ್ ಆಯ್ತು. ಮೊದಲನೇ ಸಂಕಲನದಲ್ಲಿ ಇದ್ದ ವಸ್ತುಗಿಂತ ಬದಲಾವಣೆ ಭಿನ್ನ. ವಸ್ತು ಮಾತ್ರ ಅಲ್ಲ, ಅದರ ರಚನೆ ತಂತ್ರದಲ್ಲಿ ಏನು ವ್ಯತ್ಯಾಸ ಆಯ್ತು? ಖಂಡಿತ ನಾನು ಆಗಾಗಲೇ ಅಂದ್ರೆ ಹೊಸ ಹೊಸ ಪ್ರಯೋಗಗಳನ್ನು ಮಾಡಿದ್ದೀನಿ ಸರ್. ಮಾಡಬೇಕು. ಆ ಎಕ್ಸ್ಪೆರಿಮೆಂಟ್ಸ್ ಮತ್ತು ತುಂಬಾ ಆಧುನಿಕವಾದದ್ದಕ್ಕೆ ತುಡಿಯುವ, ಅಪ್ಡೇಟ್ ಆಗುವ ಆ ತರದ ಒಂದು ಹುಡುಕಾಟವನ್ನ, ಅಂದ್ರೆ ಆಧುನಿಕತೆಯ ಹುಡುಕಾಟದ ಅದು ಕೂಡ ಇದರಲ್ಲಿ ಇದೆ. ಹೌದು ಸರ್, ಕವಿತೆಗಳಲ್ಲಿ. ಆಮೇಲೆ ಸಮಕಾಲೀನ ಸಂದರ್ಭದ ರಾಜಕೀಯ ವಿದ್ಯಮಾನಗಳನ್ನ ತುಂಬಾ ಬೇರೆ ರೀತಿಯಲ್ಲಿ, ಈಗ ಗರುಡ ಮತ್ತು ಅಮೃತ ಮತ್ತು ಗರುಡ ಅನ್ನೋ ಕವಿತೆ ಆಗಿರ್ಬೋದು, ಭೂಮಿಗೀತ ಆಗಿರ್ಬೋದು, ಮತ್ತು ನನ್ನ ಕಾಲದಲ್ಲಿ ಆಗ್ತಾ ಇರುವಂತಹ ಈ ಭೌತಿಕವಾದ ಬೆಳವಣಿಗೆ, ಯಾವುದು ಸೇತುವೆಗಳಾಗಿರ್ಬೋದು, ಸುರಂಗ ಮಾರ್ಗಗಳಾಗಿರ್ಬೋದು, ರಿಂಗ ರಸ್ತೆಗಳಾಗಿರ್ಬೋದು, ಈ ಅಭಿವೃದ್ಧಿಯ ವ್ಯಾಖ್ಯೆ ಒಂದು ಕಡೆ ಇರ್ತಾ ಇತ್ತು. ಕವಿಯಾಗಿ ನಾನು ಅದನ್ನು ಹೇಗೆ ನೋಡೋದು ಅನ್ನುವುದಕ್ಕೆ ನನ್ನ ಆ ಥರದ ಹೊಸ ಹೊಸ ಪ್ರಯೋಗಗಳನ್ನು ನಾನು ಮಾಡಿದ್ದೇನೆ. ಟ್ರಾಫಿಕ್ಕಿನಲ್ಲಿ ಸಿಕ್ಕಿ ಹಾಕಿಕೊಂಡ ಚಿಟ್ಟೆ ಒಂದು ನರಳ್ತಾ ಇರೋ ಥರದ ರೂಪಕಗಳಿರ್ಬೋದು, ಅಥವಾ ಅಮೃತಕ್ಕೆ ಹಾರುವ ಗರುಡ ಇರ್ಬೋದು. ಈ ಥರದ್ದು ಬೇರೆ 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 ರೂಪಕಗಳನ್ನು ಇಟ್ಕೊಂಡು ಸಮಕಾಲೀನ ಸಂದರ್ಭಗಳಿಗೆ ನಾನು ಪ್ರತಿಕ್ರಿಯಿಸುವ ಕೆಲಸವನ್ನ, ಆ ಕವಿತೆಗಳ ಶೀರ್ಷಿಕೆ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಆತ್ಮಸಂಚಾರಿಯ ಟ್ರಾಫಿಕ್ ಸಿಗ್ನಲ್ಗಳು, ಶಕುಂತಲ ಭಾಷೆಯನ್ನ, ಆ ಭಾಷೆಯ ಕವಿತೆಗಳ ಭಾಷೆಯನ್ನು ಗಮನಿಸಿದ್ರೆ ನಾನು ತುಂಬಾ ಪ್ರಭಾವಿಸಿರೋ ಕವಿಗಳು ಬೇಂದ್ರೆ, ಕುವೆಂಪು, ಪುತಿನ, ಅಡಿಗ. ಆದ್ರೆ ನಾನು ಈ ಪ್ರಭಾವದಿಂದ ಬಿಡಿಸಿಕೊಂಡು ನನ್ನದೇ ಆದ ಹೊಸ ರೂಪಕಗಳನ್ನು ಕಟ್ಕೋಬೇಕು. ಯಾವುದೇ ಕಾರಣಕ್ಕೂ ಬೇಂದ್ರೆ ನೆನಪಾಗ್ಬೇಕು, ಆದ್ರೆ ಅದು ಆ ರೂಪಕ. ನಾನು ಭೂಮಿಗೀತದ ಬಗ್ಗೆ ಅಡಿಗರು ಬರೆದಿದ್ದಾರೆ, ನಾನು ಬರೆದಿದ್ದೀನಿ. ಶ್ರಾವಣದ ಬಗ್ಗೆ ಅಡಿಗರು ಬೇಂದ್ರೆ ಬರೆದಿದ್ದಾರೆ, ನಾನು ಬರೆದಿದ್ದೀನಿ. ಹೆಸರು ಮಾತ್ರ. ಆದರೆ ಯಾವುದೇ ಕಾರಣಕ್ಕೂ ಆ ರೂಪಕಗಳನ್ನು ನಾನು ಬೆಳೆಸಬಾರ್ದು. ಅದನ್ನು ಮುರಿದು ಕಟ್ಟುವ ಒಂದು ಹೊಸ ರೂಪಕ ನನ್ನದೇ ಆಗಿರ್ಬೇಕು ಅನ್ನೋದನ್ನ ನಾನು ಈ ಸಂಕಲನದಲ್ಲಿ ಮಾಡಿದ್ದೀನಿ ಸರ್. ಇದು ಸ್ಟ್ರಕ್ಚರ್, ಭಾಷೆ ಕೂಡ ಇವಾಲ್ವ್ ಆಯ್ತಲ್ವಾ? ಹೌದೌದು ಸರ್. ನೀವು ಮೊದಲ ಸಂಕಲನದ ಭಾಷೆಯನ್ನ ಮತ್ತು ಇವೆರಡನ್ನ ಕಂಪೇರ್ ಮಾಡಿ ನೋಡಿದ್ರೆ ನಾನು ತುಂಬಾ ಪ್ರಯತ್ನಪೂರ್ವಕವಾಗಿ ಭಾಷೆಯನ್ನ, ನಾನು ಆ ವಸ್ತುವಿಗೆ ಬೇಕಾದಂತೆ ಭಾಷೆಯನ್ನ ಬಳಸಬೇಕು. ಅದು ಅಮೃತ ಮತ್ತು ಗರುಡ ಆಗಿರ್ಬೋದು, ಅಥವಾ ಚಿಟ್ಟೆಯದ್ದು ಇರ್ಬೋದು, ಆತ್ಮಸಂಚಾರಿಯ ಟ್ರಾಫಿಕ್ ಸಿಗ್ನಲ್ಗಳಿರ್ಬೋದು. ಇಲ್ಲೆಲ್ಲಾನು ಬಹಳ ಮುಖ್ಯವಾಗಿ ಕನ್ನಡ ಕಾವ್ಯ ಪರಂಪರೆಯಲ್ಲಿ ನಮ್ಮ ಹಿರಿಯ ಕವಿಗಳು ಬಳಸಿರುವ ಭಾಷೆಯನ್ನು ನೆನಪಿಸುವ ಹಾಗೆ ನಾನು ಪ್ರಜ್ಞಾಪೂರ್ವಕವಾಗಿ ಕಟ್ಕೊಂಡಿದ್ದೀನಿ ಸರ್. ಇದು ನವಿಲಿಗೆ ಬಣ್ಣ ಬಣ್ಣದ ನವಿಲು. ಅದು ನವಿಲು ಅಂದ್ರೆ ಬಣ್ಣ ಬಣ್ಣಗಳ ರೂಪಕ. ಬಣ್ಣಗಳನ್ನ ಅಷ್ಟು ಚಂದಾಗಿ ಚಿತ್ರವತ್ತಾಗಿ ಇನ್ನೊಂದು ಯಾವ ಅದರಲ್ಲೂ ಹೇಳಿಸುವುದು. ಅದಕ್ಕೆ ಯಾಕೆ ಕತ್ಲು ಕನಸು ಬೀಳ್ತದೆ? ಕವಿನೂ ನವಿಲೆ, ನಾನು ಅಂದ್ಕೊಂಡು ನಾನು ಕೂಡ ಒಂದು ನವಿಲೆ. ನವಿಲಿನ ರಾಚನಿಕವಾದ ಭೌತಿಕವಾದ ಬಣ್ಣಗಳು ನನಗೆ ಇಲ್ಲದೇ ಇರಬಹುದು, ಆದರೆ ನಾನು ಒಂದು ನವಿಲೆ. ಆ ನವಿಲಿಗೆ ಬಿದ್ದ ಕತ್ತಲ ಕನಸು, ಅದು ಹೊರರೂಪಿಯಾಗಿ ಬಣ್ಣದ ನವಿಲು, ಆದರೆ ಅದಕ್ಕೆ ಕತ್ತಲ ಕನಸಿರ್ಬೋದಲ್ಲ, ಅದಕ್ಕೂ ಬ್ಲ್ಯಾಕ್ ಆ್ಯಂಡ್ ವೈಟ್ ಕನಸುಗಳಿರ್ಬೋದು. ನವಿಲು ಕೂಡ ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳುವುದಕ್ಕೆ ನಿರಂತರವಾಗಿ ಹೋರಾಟ ಮಾಡ್ತಾ ಇರುತ್ತೆ. ಹಾಗೆ ಒಬ್ಬ ಕವಿಯಾಗಿ, ಒಬ್ಬ ಸಾಹಿತಿಯಾಗಿ ಕೂಡ ತನ್ನ ಅಸ್ತಿತ್ವದ ಹುಡುಕಾಟದ ಸಂದರ್ಭದಲ್ಲಿ ಮತ್ತೆ ಮತ್ತೆ ಅವನು ಈ ಕಲರ್ಫುಲ್ ಜಗತ್ತಿನಿಂದ ಮತ್ತೆ ಕಪ್ಪು ಬಿಳುಪಿನ ಜಗತ್ತಿಗೆ ಹೋಗ್ಬೇಕಾಗತ್ತೆ. ಆ ಥರದ ಒಂದು ರೂಪಕಾತ್ಮಕವಾಗಿ ಇಟ್ಕೊಂಡಿದ್ದೀನಿ. ಮತ್ತೆ ಇಲ್ಲಿ ನಾನು ಮೊದಲನೇ ಸಂಕಲನದಿಂದ ಮೂರನೇ ಸಂಕಲನಕ್ಕೆ ಬರುವಷ್ಟರಲ್ಲಿ ಸ್ವಲ್ಪ ಇನ್ಕಂಪ್ಲೀಟ್ ಆಗಿದ್ದಂಥ ಅನುಭವಗಳನ್ನು ಮತ್ತೆ ಇಲ್ಲಿ ಕಲಾತ್ಮಕವಾಗಿ ಹೇಳುವ ಪ್ರಯತ್ನವನ್ನು ಈ ಸಂಕಲನದಲ್ಲಿ ಮಾಡುವ ಕೆಲಸವನ್ನು ಮಾಡಿದ್ದೀನಿ ಸರ್.
ಅಂದ್ರೆ ನಿಮ್ಮ ಕಲಾತ್ಮಕತೆ, ಕಸುಬುಗಾರಿಕೆ ಇಂಪ್ರೂವೈಸ್ ಆಗ್ತಾ 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 ಹೋಗ್ತದೆ ನಿಮ್ಮ ಕವಿತೆಯಿಂದ ಕವಿತೆಗೆ. ಹೌದು ಸರ್. ಅದೊಂದು ಪ್ರಜ್ಞಾಪೂರ್ವಕವಾದ ನಡಿಗೆಯ ಅಥವಾ ತಾನೇ ಸಂಭವಿಸ್ತದೆ ಅದು? ಇಲ್ಲ, ನಾನು ಒಂದು ಕವಿತೆಯನ್ನು ಬರಿಬೇಕಾ ವಸ್ತುವನ್ನ ನಾನು ಟೈಟ್ಲ್ ಇಟ್ಟಾಗ್ಲೇ ನಮ್ಮ ಹತ್ರ ಟೈಟ್ಲ್ ಇಡೋದಿಲ್ಲ, ಸಬ್ಜೆಕ್ಟ್ ಇರುತ್ತೆ. ನಾನು ಅದು ಒಂದು ಕವಿತೆ ಇಟ್ಟಾಗ ಇಡೀ ಕನ್ನಡ ಕಾವ್ಯ ಪರಂಪರೆಯಲ್ಲಿ ಈ ವಸ್ತುವನ್ನ ಯಾವ್ಯಾವ ಹಿರಿಯ ಕವಿ ಅಟೆಂಡ್ ಮಾಡಿದ್ದಾರೆ, ಅದಕ್ಕಿಂತ ನಾನು ಭಿನ್ನವಾಗಿ ಹೇಗೆ ನನ್ನ ಭಾಷೆಯನ್ನ, ನನ್ನ ರೂಪಕವನ್ನು ಬದಲಾಯಿಸ್ಕೊಳ್ಬೇಕು ಅನ್ನುವ ಒಂದು ಪ್ರಜ್ಞಾಪೂರ್ವಕ ಒಂದು ಯೋಚನೆ ಮಾಡ್ತೀನಿ ಸರ್. ಬರೆದ ನಂತರವೂ ಮತ್ತೆ ಮತ್ತೆ ನಾನು ಅದನ್ನ ಸರಿಪಡಿಸುವ ಕಸುಬುಗಾರಿಕೆ ಅಂತಾರಲ್ಲ, ಅದು ಸರಿಪಡಿಸುವ ಕೆಲಸವನ್ನು ಕೂಡ ಮಾಡ್ತೀನಿ. ಇದು ಥೀಸಸ್ ಮಾಡೋದಕ್ಕೂ, ಅಂದ್ರೆ ಒಂದು ಕವಿತೆಯನ್ನ, ಒಂದು ವಸ್ತುವನ್ನ ಬೇರೆ ಬೇರೆ ಕವಿಗಳು ಹೇಗೆ ಹೇಗೆ ನೋಡಿದ್ದಾರೆ ಅಂತ ಅನ್ನೋದೊಂದು ಥೀಸಸ್ ಅನ್ನ ರೂಪಿಸುವುದಕ್ಕೂ, ಒಂದು ಕವಿತೆ, ಭಿನ್ನವಾದ ಕವಿತೆಯನ್ನ ಕಟ್ಟುವುದಕ್ಕೂ ಏನ್ ಡಿಫ್ರೆನ್ಸ್? ಅದು ಥೀಸಿಸ್ ಅನ್ನೋದಿಲ್ಲ, ನಾನು ರಾಚನಿಕವಾಗಿ ಏನಿಲ್ಲ ಸರ್. ಒಂದು ಚಿತ್ರಣ ಮಾಡಬೇಕಾದ್ರೆ ಅಮ್ಮ ಮಾಡಿರೋ ಚಿತ್ರಣಕ್ಕಿಂತ ನಾನು ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡಬೇಕು ಅನ್ನೋ ಕಾಳಜಿ ಮಗಳಿಗಿರುವ ಹಾಗೇನೆ, ಅದೇ ಚಿತ್ರನ ನಾನು ಇನ್ನೂ ಚೆನ್ನಾಗಿ ಮಾಡಬೇಕು, ಬೇರೆ ಇಂಟಿಗ್ರೆಂಟ್ಸನ್ನು ಏನು ಸೇರಿಸ್ಬೇಕು ಅಂತ ಒಂದು ಒಳ್ಳೆ ಅಡುಗೆ ಮಾಡೋರು ಯೋಚನೆ ಮಾಡುವ ಹಾಗೆ ಕವಿತೆ ಬರೆಯುವ ಸಂದರ್ಭದಲ್ಲಿಯೂ ಕೂಡ ನಾನು ಬೇರೆಲ್ಲ ಕನ್ನಡ ಕವಿಗಳಿಗಿಂತ ಈ ವಸ್ತುವನ್ನು ನಾನು ನನ್ನದೇ ಆದ ಡಿಫ್ರೆಂಟ್ ಆದ ಭಾಷೆಯಲ್ಲಿ ಹೇಗೆ ಮರುರೂಪಿಸುವ ಕೆಲಸವನ್ನು ಮಾಡ್ಬೋದು ಅನ್ನೋ ಪ್ರಜ್ಞೆ ಇದ್ದಾಗ ಮಾತ್ರ ಸಿಕ್ಕಿದ್ದೆಲ್ಲ ಬರೆಯೋ ಅಥವಾ ಅಟೆಂಡ್ ಮಾಡುವ ಉಮೇದು ಇರೋದಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ ಕಾರಣಕ್ಕೋಸ್ಕರ ನಾನು ಆ ಕೆಲಸ ಮಾಡ್ತೀನಿ ಸರ್. ಈಗ ನೀವು ಸಖಿ ಗೀತ ಬರೆದಿದ್ದೀರಿ, ಸಮುದ್ರ ಗೀತ ಬರೆದಿದ್ದೀರಿ, ಈ ಥರದ ಕವಿತೆಗಳು ಅಂದ್ರೆ ಅವುಗಳ ಹುಡುಕಾಟ ಏನಾಗಿರ್ತದೆ ಅದು ಆಕ್ಚುಲಿ? ಕನ್ನಡ ಕಾವ್ಯ ಪರಂಪರೆಯನ್ನು ನೆನಪಿಸುತ್ತೆ, ಆದ್ರೆ ಆ ಎಲ್ಲದರ ಹಿನ್ನೆಲೆಯಲ್ಲಿ ನನ್ನ ಸಮಕಾಲೀನ ಸಂದರ್ಭಗಳನ್ನ ಅದಕ್ಕೆ ಲಿಂಕ್ ಮಾಡ್ಕೊಂಡು ಬರ್ದಿರ್ತೀನಿ ನಾನು. ನನ್ನ ಸಮಕಾಲೀನ ಅಲ್ಲೆಲ್ಲೋ ಒಂದು ಸುನಾಮಿ ಬಂದು ಒಂದಷ್ಟು ಸಾವಿರಾರು ಜನರು ಸಾವಾಗಿರತ್ತೆ, ಅದನ್ನ ಬ್ಯಾಕ್ಗ್ರೌಂಡ್ ಅಲ್ಲಿ ಇಟ್ಕೊಂಡು ನಾನು ಯಾವುದೋ ನನ್ನ ಸಖಿಯೊಬ್ಬಳಿಗೆ ಅದನ್ನು ನಿರೂಪಿಸುವ ಹಾಗೆ ಆ ಒಂದು ಕಥಾನಕವನ್ನು ಬ್ಯಾಕ್ಗ್ರೌಂಡ್ ಅಲ್ಲಿ ಇಟ್ಕೊಂಡು ಹೇಳಿರ್ತೀನಿ. ಆದ್ರೆ ಆ ಸಖಿ ಗೀತಕ್ಕೂ ಬೇಂದ್ರೆಯವರ ಸಖಿ ಗೀತಕ್ಕೂ ಸಂಬಂಧನೇ ಇರೋದಿಲ್ಲ. ಬಟ್ ತಂತ್ರ ಮಾತ್ರ ಅದು ತಂತ್ರ ಮಾತ್ರ ಬಳಸಿರ್ತೀನಿ. ಸೊ ತಂತ್ರವನ್ನ ಹೀಗೆ ಬೇರೆ ಕಡೆಯಿಂದ ಆಮದು ಕೂಡ ಮಾಡ್ಕೋಬಹುದು, ಆದ್ರೆ ಮುರಿದು ಕಟ್ಟಬೇಕಷ್ಟೇ. ಮುರಿದು ಕಟ್ತೀನಿ ಸರ್ ನಾನು. ಅದು ಒಂದು ಕಾವ್ಯ ಪರಂಪರೆಯಲ್ಲಿ ಹಾದು ಬರುವ ಪ್ರತಿಯೊಬ್ಬ ಕವಿಗೂ ಅದು ಆಟೋಮೆಟಿಕ್ ಆಗಿ ಅವನ ಪ್ರಭಾವಕ್ಕೆ ಒಳಗಾಗ್ಬಿಟ್ಟಿರ್ತಾನೆ. ಆದ್ರೆ ಆ ವಸ್ತುವನ್ನು ಅಟೆಂಡ್ ಮಾಡುವಾಗ ನಾನು ಖಂಡಿತ ಅದಕ್ಕಿಂತ ಭಿನ್ನವಾಗಿರ್ಬೇಕು ನನ್ನ ರೂಪಕ, ನನ್ನ ಭಾಷೆ ಅನ್ನೋ ಕಾರಣಕ್ಕೆ ಮತ್ತೆ ಮತ್ತೆ ನಾನು ಯೋಚನೆ ಮಾಡಿ ಅದನ್ನ ಮುರಿದು ಕಟ್ಟಿದ್ದನ್ನ ಮತ್ತೆ ಪಾಲಿಶ್ ಮಾಡೋದು, ಮತ್ತೆ ಇದನ್ನ ಮಾಡ್ತೀನಿ ಸರ್. ಈಗ ಈ ಕಣ್ಣ ಪಾಪೆಯ ಬೆಳಕು ಅನ್ನೋದು ನಿಮ್ 4ನೇ ಸಂಕಲನ, ಇದು ಏನನ್ನ ಹೇಳ್ತದೆ ಆಕ್ಚುಲಿ? ನನಗೆ ಒಂದಷ್ಟು ಆ ಕಾಲಕ್ಕೆ ಈ 4ನೇ ಸಂಕಲನ ಬರುವಷ್ಟರಲ್ಲಿ ನಾನು ಒಂದಷ್ಟು ಬುದ್ಧನ ಬಗ್ಗೆ ಒಂದಿಷ್ಟು ಗಂಭೀರವಾಗಿ ಅಧ್ಯಯನ ಮಾಡಿದ್ದುಂಟು. ತುಂಬಾ ಜನ ಬುದ್ಧನ ಬಗ್ಗೆ ಕವಿತೆ ಬರ್ಕೊಡು ಅಂತ ಕೇಳೋರು ನನಗೆ ಬರೆಯಕ್ಕೆ ಆಗ್ತಾ ಇರಲಿಲ್ಲ. ಕವಿತೆ ಬರೆಯೋದಕ್ಕೋಸ್ಕರ ನಾನು ಬುದ್ಧನನ್ನು ಓದ್ಕೊಳ್ಳೋದು ಸರಿ ಇರಲಿಲ್ಲ. ನಾನು ನಿರಂತರವಾಗಿ ಒಂದಷ್ಟು ಬುದ್ಧನಿಗೆ ಸಂಬಂಧಪಟ್ಟ ಅವರ ಫಿಲಾಸಫಿಯನ್ನು ಓದ್ಕೊಂಡು ಅದನ್ನ ಸರಳವಾಗಿ, ಬುದ್ಧನ ಫಿಲಾಸಫಿಯನ್ನು ಸರಳವಾಗಿ ಹೇಳೋದು ಹೇಗೆ ಅಂತೆಲ್ಲ ಯೋಚನೆ ಮಾಡೋ ಸಂದರ್ಭದಲ್ಲಿ ನನ್ನ ಇದು ಬುದ್ಧನ ಕಣ್ಣ ಬೆಳಕು, ಕಣ್ಣ ಪಾಪೆಯ ಬೆಳಕು ಅಂತ ಯಾಕೆ ಬುದ್ಧನ ಕಣ್ಣ ಪಾಪೆಯ ಬೆಳಕು, ಆ ಸಂಕಲನದಲ್ಲಿ ಬುದ್ಧನ ಕೈ ಇದೆ, ಅದು ಸ್ವಲ್ಪ ಸರಿಯಾಗಿ ಕಾಣಿಸ್ತಾ ಇಲ್ಲ. ಹಾಗಾಗಿ ಈ ಸಂಕಲನದಲ್ಲಿ ಒಂದು 5-6 ಬುದ್ಧನ ಕುರಿತ ಕವಿತೆಗಳೇ ಇದೆ, ಒಂದು 5-6 ಕವಿತೆ ಇದೆ ಅದು. ಹಾಗಾಗಿ ಆ ಥರದ ಒಂದು ಹೊಸ ರೀತಿಯ ತಾತ್ವಿಕತೆಯನ್ನ ಬುದ್ಧನ ಕಣ್ಣಿನ ಮುಖಾಂತರ ಜೀವಕಾರುಣ್ಯವನ್ನ ಇಟ್ಕೊಂಡು ಬರೆಯುವಂತ ಕವಿತೆಗಳನ್ನು ಇಲ್ಲಿ ಪ್ರಯತ್ನ ಪಟ್ಟಿದ್ದೀನಿ. ಈ ಬುದ್ಧ ಅಂದ್ರೇನೆ ಬೆಳಕು ಆಕ್ಚುಲಿ. ಹೌದು ಸರ್, ಅದು ಬೆಳಕು. ಅದು ನನಗೆ ಕಣ್ಣ ಪಾಪೆಯ ಬೆಳಕು ಅಂದ್ರೆ ಅದು ತುಂಬಾ ಪ್ರಜ್ವಲವಾದ ಬೆಳಕಲ್ಲ, ಕಣ್ಣ ಒಳಗಡೆ ಇದೆ ಅದು. ಅದನ್ನ ಕಣ್ಬಿಟ್ಟು ನೋಡುವ ಮತ್ತು ಅನುಭವಿಸುವವರಿಗೆ ಮಾತ್ರ ಕಾಣುವ ಬುದ್ಧನ ಬೆಳಕು ಅದು. ಅದು ಪ್ರಜ್ವಲಿಸುವ, ಈಗೆಲ್ಲ ಬುದ್ಧನನ್ನ ಇಟ್ಕೊಂಡು, ಬುದ್ಧನ ರೂಪಕವನ್ನು ಇಟ್ಕೊಂಡೇ ಒಂದು ಟ್ರೆಂಡ್ ಮಾಡ್ಕೊಂಡು ಬುದ್ಧನ ಬಗ್ಗೆ ಬರೆದ್ರೆ, ಅಂಬೇಡ್ಕರ್ ಬಗ್ಗೆ ಬರೆದ್ರೆ, ಗಾಂಧಿ ಬಗ್ಗೆ ಬರೆದ್ರೆ ನಾನು ಈ ಸಮುದಾಯವನ್ನು ಪ್ರತಿನಿಧಿಸುವ ಅನ್ನುವ ಥರದ ಒಂದು ಭ್ರಮೆ ಒಂದಷ್ಟು ಈ ಕಾಲಮಾನದ ಕವಿಗಳಲ್ಲಿ ಇರೋದನ್ನು ನೀವು ಗಮನಿಸಿರ್ಬೋದು. ಹಾಗಾಗಿ ಸಾಂಕೇತಿಕವಾಗಿ ನನ್ನ ಒಳಗಡೆ ಬುದ್ಧ ಇಳಿಬೇಕು, ಅದು ನನ್ನ ಸುತ್ತಲಿನ ಜಗತ್ತನ್ನು ನೋಡಿ ಅವರಿಗೆ ಸ್ಪಂದಿಸುವ ಮುಖಾಂತರ ನನ್ನ ಕವಿತೆ, ನನ್ನ ಭಾಷೆ, ನನ್ನ ನಡವಳಿಕೆ ಅದು ವ್ಯಕ್ತವಾಗಬೇಕು. ಇದು ಕಣ್ಣ ಒಳಗಿನ ನಮ್ಮನ್ನು ಆಂತರಂಗಿಕವಾಗಿ ಬೆಳಗುವ ಬೆಳಕಾಗಿರ್ಬೇಕೇ ಹೊರತು ಈ ಸಮಾಜಕ್ಕೆ ಪ್ರೊಜೆಕ್ಟ್ ಮಾಡಿಕೊಳ್ಳುವ, ಪ್ರಜ್ವಲಿಸುವ ಇನ್ಯಾವುದೋ ಬೆಳಕಲ್ಲ. ಅದಕ್ಕೆ ನಾನು ಕಣ್ಣ ಪಾಪೆಯ ಬೆಳಕು ಅಂತ ಇಟ್ಟಿದ್ದೀನಿ ಸರ್ ಅದಕ್ಕೆ ಹೆಸರು. ಈ ಕವಿತೆಗಳು
ಇದನ್ನು ಕಟ್ಟುವಾಗ ಇದ್ದ ಮನಸ್ಥಿತಿಗೂ ನಿಮ್ಮ ಮೊದಲ ಸಂಕಲನ ಬಂದಾಗ ಅಥವಾ ಸಂಕಲನ ಬರೋದಕ್ಕಿಂತ ಮುಂಚಿನ ಏನು ವ್ಯತ್ಯಾಸ ಅನಿಸ್ತದೆ ನಿಮಗೆ? ಮೊದಲ ಸಂಕಲನದಲ್ಲೂ ಕೂಡ ಈಗ ತುಂಬ ಶೋಷಣೆಗೆ ಒಳಗಾದ ಸಮುದಾಯವೊಂದರಿಂದ ಬಂದ ಕವಿಗಳ ಕವಿತೆಯನ್ನು ನೀವು ಪ್ರಾರಂಭದ ಕವಿತೆಗಳನ್ನು ಗಮನಿಸಿದ್ರೆ, ಆ ಸಿದ್ಧಲಿಂಗಯ್ಯ ಅವರು ಇಕ್ರಲ್ಲ ಒದಿರಲ್ಲ ಅನ್ನೋ ಕವಿತೆಯಿಂದ ಹಿಡ್ಕೊಂಡು ಆನಂತರ 2 ಮತ್ತು 3ನೇ ತಲೆಮಾರಿಗೆ ಬರೋವರೆಗೂ ಆ ರೋಷ ಮತ್ತು ಆಕ್ರೋಶ ನೋಯಿಸಿದವರಿಗೆ ಮತ್ತೆ ಸೇಡ್ ಕೊಡಬೇಕು ಆ ಥರದ್ದು ನನಗೆಲ್ಲೂ ಬಂದಿಲ್ಲ. ನಾನು ಮೊದಲ ಸಂಕಲನದಲ್ಲೂ ಅಷ್ಟೇ, ನಮ್ಮನ್ನು ನೋಯಿಸಿದವರನ್ನ ಕಣ್ಣು ತೆರೆಸುವ ಕೆಲಸವನ್ನ ಕವಿತೆ ಮಾಡಬೇಕೇ ಹೊರತು ಅವ್ರ ಜೊತೆ ಯುದ್ಧಕ್ಕೆ ಇಳಿಯುವ ಕೆಲಸ ನಂದಲ್ಲ ಕವಿಯಾಗಿ ಅಂತ ನನಗೆ ಪ್ರಜ್ಞಾಪೂರ್ವಕವಾಗಿ ಇದ್ದಿದ್ದರಿಂದ ಮೊದಲನೇ ಸಂಕಲನದಲ್ಲೂ ನಾನು ಅದನ್ನು ಪಾಲಿಸ್ಕೊಂಡು ಬಂದಿದ್ದೀನಿ. ಹಾಗಾಗಿ ಕವಿಯಾದವನ ಕೆಲಸ ಸೇಡಲ್ಲ, ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನಮ್ಮನ್ನು ನೋಯಿಸಿದ ಅವಮಾನಿಸಿದವರನ್ನ ನಾವು ಪ್ರೀತಿಯಿಂದ ಅವರಿಗೆ ನೋವು ಕೊಟ್ಟವರಿಗೆ ನೋವಿನ ಅನುಭವವನ್ನು ಅವರಿಂದನೇ ಅನುಭವಿಸುವ ಹಾಗೆ ಕಣ್ತರಿಸುವ ಕೆಲಸವನ್ನು ಮಾಡಬೇಕು ಅಂತ ನಂಬಿಕೆ ಇದೆ ನನಗೆ. ಹಾಗಾಗಿ ನನ್ನ 4ನೇ ಸಂಕಲನದಲ್ಲಿಯೂ ಕೂಡ ಇಡೀ ನನ್ನ ಕಾವ್ಯಯಾನದ ಉದ್ದಕ್ಕೂ ಎಲ್ಲಿಯೂ ಕೂಡ ಸೇಡು, ಆಕ್ರೋಶ, ಸಿಟ್ಟುಗಳನ್ನು ಹೊರಹಾಕುವ ಕೆಲಸ ಇಲ್ಲ. ಹಾಗಾಗಿ ಮನುಷ್ಯನನ್ನು ಪರಿವರ್ತಿಸುವುದೇ ಕವಿತೆಯ ಮುಖ್ಯವಾದ ಉದ್ದೇಶ ಆಗಿರೋದ್ರಿಂದ, ಮನುಷ್ಯನನ್ನ ಮಾನವೀಯ ಅಂತಃಕರಣದ ಕಡೆಗೆ ಕರ್ಕೊಂಡು ಹೋಗೋದೇ ನಮ್ಮ ಉದ್ದೇಶ ಆಗಿರೋದ್ರಿಂದ, ನಮ್ಮನ್ನು ದ್ವೇಷಿಸಿದವರು, ಅವಮಾನಿಸಿದವರು, ಶೋಷಣೆ ಮಾಡಿದವರು ನಮ್ಮನ್ನು ಪ್ರೀತಿಸುವ ಹಾಗೆ ಮಾಡುವುದೇ ಕವಿತೆಯ ಮತ್ತು ಕವಿಯ ಉದ್ದೇಶ ಅಂತ ಅಂದುಕೊಂಡಿರೋದ್ರಿಂದ ನಾನು ಎಲ್ಲೂ ಕೂಡ ಆ ಥರದ ಒಂದು ಸಿಟ್ಟು ಸೇಡನ್ನು ಹಾಕಿಲ್ಲ. ಅವನು ಮನುಷ್ಯನ ಅಂತರಂಗದ ಕಣ್ಣನ್ನು ತೆರೆಸುವ ಕೆಲಸವನ್ನು ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಕಣ್ಣಪಾಪಿಯ ಬೆಳಕನ್ನು ಬರೆದಿದ್ದೇನೆ. ಇಲ್ಲಿ ಸಣ್ಣ ಮಕ್ಕಳ ಮೇಲೆ ಮೃಗಗಳ ಹಾಗೆ ವರ್ತಿಸುವ ಒಂದು ವರ್ತನೆಯ ಕವಿತೆಗಳಿದ್ದಾವೆ. ಹಾಗೆಯೇ ಮನುಷ್ಯತ್ವದ ಕಣ್ಣನ್ನು ತೆರೆಸುವ ಕೆಲಸವನ್ನು ಮಾಡಿದ ಬುದ್ಧನ ಕಾರುಣ್ಯದ ಕವಿತೆಗಳು ಈ ಸಂಕಲನದಲ್ಲಿ ಇದೆ. ಹೀಗಾಗಿ ಮಾನವ ಪ್ರೇಮದ ಅಂತಃಕರಣವನ್ನು ಮತ್ತು ಅದರೊಳಗಡೆ ಇರುವ ಮೃಗೀಯತ್ವವನ್ನು ಹೋಗಲಾಡಿಸಿ ಮನುಷ್ಯತ್ವವನ್ನು ಜಾಗೃತಗೊಳಿಸುವ ಮತ್ತು ತಾಯ್ತನವನ್ನು, ಪ್ರೀತಿಯನ್ನು ಜಗತ್ತಿಗೆ ಹಂಚುವ ಕೆಲಸವನ್ನು ಕವಿಯಾದವನ್ನು ಮಾಡಬೇಕು ಅನ್ನೋದನ್ನು ನಂಬಿಕೆ ಇಟ್ಕೊಂಡು ಆ ಥರದ ಸಂಕಲನಗಳನ್ನು ಬರೆದಿದ್ದೀನಿ. ನಾನು ಫೈನಲ್ ಇಯರ್ BA ಓದಿದಾಗ ನನ್ನ ಕ್ಲಾಸ್ಮೇಟ್ ಒಬ್ಬಳು ತುಂಬ ಸುಂದರಿಯಾದ ಒಂದು ಹುಡುಗಿ, ಅವಳಿಗೆ ತೊನ್ನಿತ್ತು. ಆ ತೊನ್ನಿನ ಕಾರಣಕ್ಕೆ ತುಂಬ ವರ್ಷ ಮದುವೆ ಆಗಿರಲಿಲ್ಲ. ಅದಕ್ಕೆ ಮೇಕಪ್ ಮಾಡ್ಕೊಳ್ಳೋವಾಗಲೂ ತುಟಿಗೆ ಲಿಪ್ಸ್ಟಿಕ್ ಹಚ್ಕೊಂಡಿರ ಸ್ಟೇಜ್ ಮೇಲೆ ನಿಂತಿದ್ಲು. ಆ ಒಂದು ಮಚ್ಚೆ ನನ್ನನ್ನು ಯಾವಾಗಲೂ ಕಾಡ್ತಾ ಇತ್ತು. ಆವಾಗ ಬರೆದಿದ್ದಂಥ ರಿಸೆಪ್ಷನಲ್ಲಿ 92ರಲ್ಲಿ ರಿಸೆಪ್ಷನಲ್ಲಿ ನಾನು ನೋಡಿ ಬರೆದ 2 ಸಾಲು ಸುಮಾರು 20 ವರ್ಷಗಳ ಆದ ನಂತರ ಆ ಸಾಲು ಒಂದು 20 ಸಾಲುಗಳ ಕವಿತೆಯಾಗಿ ರೂಪುಗೊಂಡಿತು.